Hello students. So welcome to the chemistry classes. Here I am giving introduction about the organic chemistry. So ಯಾವಾಗಲೂ ಒಂದು ಮಾತು ನೆನ್ಪಿಟ್ಕೊರಿ, ಕೆಮಿಸ್ಟ್ರಿ ಒಳಗೆ ಯಾವುದೇ ರಿಯಾಕ್ಷನ್ ಅಥವಾ ಯಾವುದೇ ಸ್ಟೇಟ್ಮೆಂಟ್ ಇರಲಿ ಬರೆದು ತೆಗಿಬೇಕು. ನೀವು ಬರೆದು ತೆಗೆದ್ರಷ್ಟೇ ನಿಮಗೆ ನೆನಪುಳಿತದೆ. ಓಕೆ, ಸೊ ನಾ ಇಲ್ಲಿ ಬರೀ ಇಂಟ್ರಡಕ್ಷನ್ ಕೊಡ್ಲಿಕ್ಕತ್ತೀನಿ. ಅಂದ್ರೆ ನೀವೇನು ನಿಮಗೆ ಇಂಪಾರ್ಟೆಂಟ್ ಬೇಸಿಕ್ ಬೇಕು ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದುವಾಗ. ಓಕೆ, ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೇನು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ದ ಸ್ಟಡಿ ಆಫ್ ಕಾರ್ಬನ್ ಕಂಪೌಂಡ್ಸ್. ಸ್ಟಡಿ ಆಫ್ ಕಾರ್ಬನ್ ಕಂಪೌಂಡ್ಸ್ ಅಂತಂದ್ರೆ ಎಲ್ಲ ಕಂಪೌಂಡ್ಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಒಳಗೂ ಕಾರ್ಬನ್ ಇರ್ತೈತಿ. ಓಕೆ, ಸೊ ಇಟ್ ಈಸ್ ದ ಸ್ಟಡಿ ಆಫ್ ಕಾರ್ಬನ್ ಕಂಪೌಂಡ್ಸ್. Now about the very important thing, tetravalency of carbon. So tetravalency of carbon ಅಂತಂದ್ರೆ ಕಾರ್ಬನದ ವ್ಯಾಲೆನ್ಸಿ 4 ಅದ. ಓಕೆ, ಸೊ if we take the elements from hydrogen to nitrogen, ಹೈಡ್ರೋಜನ್ನಿಂದ ನಾನು ನೈಟ್ರೋಜನ್ ಮಟ್ಟ ಎಲಿಮೆಂಟ್ಸ್ ತಗೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಯಾನ್ ಬಿ ರಿಟನ್ ಆಸ್. ನೋಡ್ರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಅನ್ನೋಕ್ಕಿಂತ ಮೊದಲು ನಮ್ಗೆ ಆಟಮ್ ನೆನ್ಪಿಟ್ಬೇಕು. ಆಟಮ್ ಅಟಾಮಿಕ್ ನಂಬರ್. ಓಕೆ, ಸೊ ಅಟಾಮಿಕ್ ನಂಬರ್ ಅಂತಂದ್ರೆ ನಂಬರ್ ಆಫ್ ದ ಇಲೆಕ್ಟ್ರಾನ್ಸ್ ಎಷ್ಟಿರ್ತೈತಲ್ಲ ಅದು ಅಟಾಮಿಕ್ ನಂಬರ್. ಓಕೆ, ಸೊ ಆ ನಂಬರ್ ಆಫ್ ದ ಇಲೆಕ್ಟ್ರಾನ್ಸ್ ಎಷ್ಟಿರ್ತಾವಲ್ಲ ಒಂದು ಆಟಮ್ ಒಳಗೆ ಅದು ಎಲ್ಲ ಶೆಲ್ ಒಳಗೂ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಓಕೆ, ಸೊ ನೀವು ನಿಮ್ಮ ಸ್ಕೂಲ್ ಒಳಗೆ ಕಲ್ತೀರಿ ಶೆಲ್ಸ್ ಅಂಥೇಳಿ. ಫಸ್ಟ್ ಶೆಲ್, ಈಗ ಫಸ್ಟ್ ಶೆಲ್ ಇಟ್ ಕಂಟೇನ್ಸ್ ಒನ್ ಸಬ್ ಶೆಲ್, ಇಟ್ ಈಸ್ ಡಿನೋಟೆಡ್ ಆಸ್ ಎಸ್. ಓಕೆ, ಆ್ಯಂಡ್ ಎಸ್ ಸಬ್ ಶೆಲ್ ಹ್ಯಾಸ್ ದ ಕೆಪಾಸಿಟಿ ಟು ಟೇಕ್ 2 electrons if 2 electrons are present in that atom. Similarly second shell, second orbit ಅಂತೂ ಅಂತೀರಿ, ಸೆಕೆಂಡ್ ಶೆಲ್ ಇಟ್ ಕನ್ಸಿಸ್ಟ್ ಆಫ್ 2 subshells. One subshell ಎಸ್, another subshell P. ಓಕೆ, ಸೊ ಸೆಕೆಂಡ್ ದಿನಮೇ ಬರಿತೇನೆ ನೋಡ್ರಿ. ಫಸ್ಟ್ ಶೆಲ್ ಮೇನ್ ಶೆಲ್. ಓಕೆ, ಅದರೊಳಗೆ ಒಂದೇ ಸಬ್ ಶೆಲ್ ಇರ್ತದೆ ಎಸ್ ಕಂಪ್ಲೀಟಾಗಿ 2 electrons ಫಿಲ್ ಆತಂದ್ರೆ ಅಕಸ್ಮಾತ್ ಇತ್ತಂದ್ರೆ ಅದ್ರ ಆಟಮ್ ಒಳಗೆ ಅದಾಗಿ ಮತ್ತೆ ಉಳಿದು ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಶೆಲ್ ಒಳಗೆ 2 ಸಬ್ ಶೆಲ್ ಇರ್ತಾವೆ. ಅಂದ್ರೆ ಒಂದು ಸಬ್ ಶೆಲ್ ಎಸ್, ಅನದರ್ ಸಬ್ ಶೆಲ್ ಸೆಕೆಂಡ್ ಶೆಲ್ಲಲ್ಲಿ ಪಿ ಸಬ್ ಶೆಲ್. ಪಿ ಒಳಗೆ ಮತ್ತು ಡಿಪೆಂಡಿಂಗ್ ಅಪಾನ್ ದ ಡೈರೆಕ್ಷನ್ಸ್ ಓರಿಯೆಂಟೇಷನ್ಸ್ ವಿ ಹ್ಯಾವ್ PX, PY, PZ. ಓಕೆ, ಸೊ ಈಚ್ ಶೆಲ್ ಈಗ ಸೆಕೆಂಡ್ ಎಸ್ ಸಬ್ ಶೆಲ್ ಅದರೊಳಗೂ 2 electrons ತಗೊಳ್ಳೋ ಕೆಪಾಸಿಟಿ ಇರ್ತದೆ. ಪಿ ಒಳಗೆ ನಾ ಹೇಳಿದೆ 3 ಇರ್ತಾವೆ, PX, PY, PZ ಅಲಾಂಗ್ XY Z axis. So each orbital, Px has capacity to take 2 electrons, Py has capacity to take 2 electrons, Pz has capacity to take 2 electrons. Andre P orbital has the capacity to take 6 electrons. Hanga Px ಒಳಗೆ 2, Py ಒಳಗೆ 2, Pz ಒಳಗೆ 2. ಇದು ಕಂಪ್ಲೀಟ್ ಸೆಕೆಂಡ್ ಶೆಲ್ ಕಂಪ್ಲೀಟ್ ಆತಂದ್ರೆ ಥರ್ಡ್ ಶೆಲ್ಲಿಗೆ ಹೋಗ್ತದೆ ಇಫ್ ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇಸ್ ಪ್ರೆಸೆಂಟ್ ಇನ್ ಎನಿ ಆಟಮ್. ಓಕೆ, ಇದನ್ನ ಕಲ್ತೀರಿ ನೀವು. ನಾವು ಟೆಟ್ರಾವ್ಯಾಲೆನ್ಸಿ ಆಫ್ ಕಾರ್ಬನ್ ಅಂತಂದ್ರೆ ಈಗ ಫಸ್ಟ್ ನಾವು ಹೈಡ್ರೋಜನ್ ತಗೊಳ್ಳೋಣ ಅಂತ ಹೇಳಿದೆ ನಾನು. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಇಲ್ಲಿ ಮೇಲೆ ಅಟಾಮಿಕ್ ನಂಬರ್ ಬರ್ದೇನೆ 1. ಸೊ 1 ಅಂತಂದ್ರೆ ಒಂದೇ ಎಲೆಕ್ಟ್ರಾನ್ ಐತಿ. ಫಸ್ಟ್ ಶೆಲ್ 1 ಅಂಥೇಳಿ ಹಿಂದೆ ಬರ್ದೈತಲ್ಲ, ಇದು ಶೆಲ್. ಮುಂದೆ ಸಬ್ ಶೆಲ್ ಎಸ್, ಆ ಎಸ್ ಒಳಗೆ ಒಂದೇ ಎಲೆಕ್ಟ್ರಾನ್ ಅದ ನೋಡ್ರಿ. ಓಕೆ, ಸೊ ಇದ್ರದ್ದು ಕಾನ್ಫಿಗರೇಷನ್ 1s1. ದೆನ್ ನೆಕ್ಸ್ಟ್ ಹೀಲಿಯಮ್. ಸೊ ಹೀಲಿಯಮ್ದು ಅಟಾಮಿಕ್ ನಂಬರ್ 2, ಇಲ್ಲಿ 2 ಬರ್ದೆ ನೋಡ್ರಿ ಮೇಲೆ 2 ಅರೇಂಜ್ ಮಾಡ್ಬೇಕು ನಾವು. ಫಸ್ಟ್ ಶೆಲ್ ಒಳಗೆ ಒಂದೇ ಸಬ್ ಶೆಲ್ ಎಸ್ ಆ್ಯಂಡ್ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಟೇಕ್ 2 electrons. ಸೊ ಆಲ್ ದ 2 electrons ಆರ್ ಪ್ರೆಸೆಂಟ್ ಇನ್ ದ ಸಬ್ ಶೆಲ್ ಆಫ್ ದ ಫಸ್ಟ್ ಶೆಲ್ ಓನ್ಲಿ, ಅಂದರೆ 1s2. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೀಲಿಯಮ್. ಅದೇ ಥರ ಈಗ ಲಿಥಿಯಮ್ ಅಟಾಮಿಕ್ ನಂಬರ್ 3, ಇಲ್ಲಿ 3 ಅಂದ ಮೇಲೆ ಬರ್ದೈತಲ್ಲ, ಇದು ಅಟಾಮಿಕ್ ನಂಬರ್. ಸೊ 3 electrons ಅದಾವಂತ ಅರ್ಥ.
ಸೊ 3 electrons ಹೆಂಗೆ ಅರೇಂಜ್ ಆಗ್ತವೆ? ಫಸ್ಟ್ ಶೆಲ್ 1, ಸಬ್ ಶೆಲ್ ಎಸ್, ಅದರೊಳಗೆ ಇಟ್ ಹ್ಯಾಸ್ ಕೆಪಾಸಿಟಿ ಟು ಟೇಕ್ 2 electrons, 1s2, ಮತ್ತು 1 electron ಉಳಿತಿಲ್ಲಿ 3 ಅದಾವ. ಸೊ 1 electron goes to the second shell, subshell of the second shell, ಅಂದರೆ 2s1. ಸೊ ಅದಕ್ಕೆ ಕಾನ್ಫಿಗರೇಷನ್ ಲಿಥಿಯಮ್ದು 1s2 2s1. ದೆನ್ ಸಿಮಿಲರ್ಲಿ ಬೆರಿಲಿಯಮ್ ಅಟಾಮಿಕ್ ನಂಬರ್ 4, ಬೆರಿಲಿಯಮ್ ಅಟಾಮಿಕ್ ನಂಬರ್ 4. ಸೊ ಈ 4 ಅಂದ್ರೆ 1s2 ಮತ್ತು 2s ಒಳಗೆ ಆ್ಯಕ್ಚುಲಿ ಕೆಪಾಸಿಟಿ 2 ಅದ ತೊಗೊಳ್ಳೋದು, 2s2. ಇದು ಕಾನ್ಫಿಗರೇಷನ್ ಆಫ್ ಬೆರಿಲಿಯಮ್. ಬೆರಿಲಿಯಮ್ ಆದಮೇಲೆ ಪಿರಿಯಾಡಿಕ್ ಟೇಬಲ್ ಒಳಗೆ ನೋಡ್ರಿ ಬೋರಾನ್ ಬರ್ತದೆ, ಅಟಾಮಿಕ್ ನಂಬರ್ 5. ಸೊ ಅಟಾಮಿಕ್ ನಂಬರ್ 5 ಅಂತಂದ್ರೆ ಅಟಾಮಿಕ್ ನಂಬರ್ 5 ಅಂತಂದ್ರೆ ಅವನ್ನೆಲ್ಲ ನಾವು ಎಲೆಕ್ಟ್ರಾನ್ಸ್ ಅರೇಂಜ್ ಮಾಡ್ಬೇಕು. ಬೋರಾನ್ 5 ಐತಿ, 1s2 ಆಯಿತು, 2s2 ಆಯ್ತು. ಇಲ್ಲಿ ಹೆಂಗೆ ಇರ್ತೈತೆ ಹಂಗೆ. ಬಟ್ 1 electron ಮತ್ತು ಉಳಿತಲ್ಲ, ಅದು ಪಿ ಆರ್ಬಿಟಲಿಗೆ ಹೋಗ್ಬೇಕು. ಆ 2p ಒಳಗೆ ನಾ ಹೇಳಿ ನಿಮ್ಗೆ 2p ಅಂದ್ರೆ 2px 2py 2pz. ಒಂದೊಂದು px py pz ಹ್ಯಾಸ್ ದ ಕೆಪಾಸಿಟಿ ಟು ಟೇಕ್ 2 electrons. ಓಕೆ, ಅಂದರೆ ಟೋಟಲ್ 6 electrons ಕೆಪಾಸಿಟಿ ಇರ್ತದೆ ಇದ್ರೊಳಗೆ ಪಿ ಒಳಗೆ. ಸೊ px 1 ಒಂದೇ ಎಲೆಕ್ಟ್ರಾನ್ ಉಳ್ದು, 5 ಅಂತಂದ್ರೆ ಇಲ್ಲಿ 2 ಅರೇಂಜ್ ಆಯ್ತು. ಮೇಲ್ಗಡೆ ನೋಡ್ರಿ 2 ಇಲ್ಲಿ 2 4 ಆಯ್ತು. ಇನ್ನು ಒಂದು ಉಳಿತಲ್ಲ ಈ px 1, ಇದು 1 electron ಇಲ್ಲಿ ಹೋಗ್ತದೆ, px 1 ಅಂತ ಕೊಟ್ಟೇನೆ ನಾನು. ಓಕೆ, ಇಲ್ಲಿ py ಒಳಗೆ 0 ಏನೂ ಇರೋಂಗಿಲ್ಲ, pz ಒಳಗೂ 0 ಇರ್ತದೆ, ಏನೂ ಇರೋದಿಲ್ಲ, ಖಾಲಿ ಇರ್ತಾವೆ. ದೆನ್ 6 ದಿಸ್ ವಿ ವಾಂಟ್, ಯಾಕಂದ್ರೆ ನಮ್ಗೆ ಕಾರ್ಬನ್ ಕಂಪೌಂಡ್ಸ್ ಕಲಿತೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ. ಸೊ ಕಾರ್ಬನ್ದ ಅಟಾಮಿಕ್ ನಂಬರ್ 6. ಸೊ 6 ಅಂತಂದ್ರೆ ಅರೇಂಜ್ ಮಾಡ್ಬೇಕೀಗ 1s2 2s2 2px 1 ಇಲ್ಲಿದ್ದಂಗೆ. ಆಮೇಲೆ px 2 ಆಗೋದಿಲ್ಲ ಅಕಾರ್ಡಿಂಗ್ ಟು ಹಂಡ್ಸ್ ರೂಲ್. px py pz ಆರ್ಬಿಟಲ್ಸ್ ಆರ್ ದ ಆರ್ಬಿಟಲ್ಸ್ ಆಫ್ ಸೇಮ್ ಎನರ್ಜಿ. ಬೇರೆ ಬೇರೆ ಡೈರೆಕ್ಷನ್ ಒಳಗಿರ್ತಾವೆ. ಹಿಂಗೆ px py pz ಹಿಂಗಿರ್ತಾವೆ, ಡಂಬೆಲ್ ಶೇಪ್ಡ್ ಕಲ್ತಿರಿ ನೀವು. ಓಕೆ, ಈ ಟೈಪ್ ಡಂಬಲ್ ಶೇಪ್ಡ್ ಇರ್ತೈತಿ. ಸೊ px py pz ಆರ್ಬಿಟಲ್ಸ್ ಆರ್ ಆಫ್ ಸೇಮ್ ಎನರ್ಜಿ. ಸೊ ಫಸ್ಟ್ ಒಂದೊಂದು ಇಲೆಕ್ಟ್ರಾನ್ ಫಿಲ್ ಆಗ್ತಾವೆ ಇದ್ರೊಳಗೆ ಎಲ್ಲರಿಗೂ. ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಉಳಿದ್ರಷ್ಟ ಪೇರ್ ಆಗ್ತೈತಿ, 2 electron ಬರ್ತೈತಿ. ಓಕೆ, ಸೊ ಅದಕ್ಕೆ ಇಲ್ಲೇ px 1 ಇಲ್ಲಿತ್ತಲ್ಲ ಹಂಗೆ, ಮತ್ತು py 1 2 ಆಗೋದಿಲ್ಲ, px 2 ಆಗೋದಿಲ್ಲ, py 1. ಯಾಕಂದರೆ px py pz ಏನದಾವಲ್ಲ, ದೀಸ್ ಆರ್ ದ ಆರ್ಬಿಟಲ್ಸ್ ಆಫ್ ಸೇಮ್ ಎನರ್ಜಿ. ಅದಕ್ಕೆ ಫಸ್ಟ್ ಇಲೆಕ್ಟ್ರಾನ್ಸ್ ಎಲ್ಲ 1 1 1 ಫಿಲ್ ಆಗಿ, ಮತ್ತು ಮುಂದೆ ಎಕ್ಸ್ಟ್ರಾ ಯಾವುದಾರ ನೆಕ್ಸ್ಟ್ ಎಲಿಮೆಂಟ್ ಒಳಗೆಲ್ಲ ಎಕ್ಸ್ಟ್ರಾ ಬರ್ತಾವಲ್ಲ, 8 ಅಟಾಮಿಕ್ ನಂಬರ್ ಇತ್ತಂದ್ರೆ ಅವಾಗ ಮತ್ತೆ ಇಲ್ಲೇ 2 ಬರ್ತೈತಿ, ಪೇರ್ ಆಗ್ತೈತಿ. ಓಕೆ, ಸೊ ಇದು ಕಾರ್ಬನ್ನದು ನೆನ್ಪಿಟ್ಕೋಬೇಕು, ವ್ಯಾಲೆನ್ಸಿ ಕಾನ್ಫಿಗರೇಷನ್. ಸೊ ಕಾರ್ಬನ್ನದು ಕಾನ್ಫಿಗರೇಷನ್ ಒಳಗೆ ಔಟರ್ ಶೆಲ್ ಒಳಗೆ ಎಷ್ಟು ಇಲೆಕ್ಟ್ರಾನ್ಸ್ ಅದಾವೆ ನೋಡ್ರಿ. ಔಟರ್ ಅಂದ್ರೆ ಸೆಕೆಂಡ್ ಶೆಲ್. ಸೊ ಸೆಕೆಂಡ್ ಶೆಲ್ ಒಳಗೆ ಎಷ್ಟು ಅದಾವೆ ಎಲೆಕ್ಟ್ರಾನ್ಸ್? ಸೆಕೆಂಡ್ ಶೆಲ್ ಒಳಗೆ ಇಲ್ಲಿಂದ ಸೆಕೆಂಡ್ ಶೆಲ್ ಸ್ಟಾರ್ಟ್ ಆಗ್ತದೆ 2sನಿಂದ. ಸೊ ಇಲ್ಲಿವರೆಗೂ ನೋಡಿದ್ರೆ ಸೆಕೆಂಡ್ ಶೆಲ್ ಒಳಗೆ 4 electrons ಅದಾವೆ. 2 ಇದ್ರೊಳಗೆ 1 3 ಆಯ್ತು, ಇದೊಂದು 4 ಆಯ್ತು, 4 electrons ಆರಿಂದ ಔಟರ್ ಶೆಲ್. ಓಕೆ, ವ್ಯಾಲೆನ್ಸ್ ಶೆಲ್ ಅಂತಾರೆ ಅದಕ್ಕೆ. ದೆನ್ ನೈಟ್ರೋಜನ್ 7 ಅಂದ್ರೆ ಮತ್ತೊಂದು ಇಲೆಕ್ಟ್ರಾನ್ ಹೆಚ್ಚಾಯ್ತು ಇಲ್ಲಿ ನೈಟ್ರೋಜನ್ ಒಳಗೆ. ಆವಾಗ ಈ pz 0 ಇತ್ತು ನೋಡ್ರಿ, ಅದು pz 1 ಆಗ್ತೈತಿ. ಉಳಿದಿದ್ದೆಲ್ಲ ಸೇಮ್ 1s2 2s2 2px 1 2py 1 2pz 1. ಮತ್ತು ಆಕ್ಸಿಜನ್ ತೊಗೊಂಡ್ರಿ ಅಂದರೆ ಅಟಾಮಿಕ್ ನಂಬರ್ 8, ಅವಾಗ ಇವು ಮತ್ತು ಪೇರ್ ಆಗ್ತಾವೆ. ಈ px ಒಳಗೆ 2 ಬರ್ತೈತೆ ಅವಾಗ ಆಕ್ಸಿಜನ್ಗೆ ಹೋದ್ರೆ. ಬಟ್ ವಿ ವಾಂಟ್ ಓನ್ಲಿ ಅಪ್ ಟು ಕಾರ್ಬನ್. ಕಾರ್ಬನ್ ನೆನ್ಪಿಟ್ಕೋಬೇಕಿದ್ರಲ್ಲಿ ಎಷ್ಟು ಅಂಥೇಳಿ. ಕಾನ್ಫಿಗರೇಷನ್ 1s2 2s2 2px 1 2py 1. ಸೊ ಔಟರ್ ಇಲೆಕ್ಟ್ರಾನ್ಸ್ ಹೊರಗೆ ಎಷ್ಟು ಇಲೆಕ್ಟ್ರಾನ್ ಅದಾವೆ ನೋಡ್ರಿ. ಹೊರಗಿನ ಇಲೆಕ್ಟ್ರಾನ್ ಅಂದ್ರೇನು, ಸೆಕೆಂಡ್ ಶೆಲ್ ಇಲೆಕ್ಟ್ರಾನ್ಸ್ 2 2 ಅಂತ ಎಲ್ಲೈತಲ್ಲ, 2s1 2s2 2px 1. ಓಕೆ, ದೆನ್ 2py 1 ಅಂದರೆ 2 + 1 3 3 + 1 4. ಸೊ ಔಟರ್ ಇಲೆಕ್ಟ್ರಾನ್ಸ್ 4 ನೆನ್ಪಿಟ್ಕೊರಿ. ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಅಂತಾರೆ ಇವಕ್ಕೆ. ಔಟರ್ ಶೆಲ್ ಇಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ ಔಟರ್ ಶೆಲ್. ಸೆಕೆಂಡ್ ಶೆಲ್ ಒಳಗೆ 4 electrons ಅದಾವು ಎಲ್ಲಿ, ಕಾರ್ಬನ್ ಒಳಗೆ. ಓಕೆ, ನೆಕ್ಸ್ಟ್ ಹಿಯರ್ ವಿ ಸ್ಟಡಿ ಅಬೌಟ್ ದ ಕಾನ್ಫಿಗರೇಷನ್ ಆಫ್ ಕಾರ್ಬನ್. ಯಾಕಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ದ ಸ್ಟಡಿ ಆಫ್ ಕಾರ್ಬನ್ ಕಂಪೌಂಡ್ಸ್. ಇನ್ ದ ಲಾಸ್ಟ್ ಶೆಲ್, ದಟ್ ಈಸ್ ಇನ್ ದ ಸೆಕೆಂಡ್ ಶೆಲ್,
there are 4 electrons. So its valency is 4. ನೆನ್ಪಿಟ್ಕೋರಿ ಇದನ್ನ. In the formation of any compound, ಯಾವುದರ ಕಂಪೌಂಡ್ ಫಾರ್ಮ್ ಮಾಡುವಾಗ ಕಾರ್ಬನ್, 4 valencies of the carbon should be satisfied by other carbon. ಇನ್ನೊಂದು ಕಾರ್ಬನ್ ಜೊತೆ ಸ್ಯಾಟಿಸ್ಫೈ ಆಗ್ಬೋದು, ಆರ್ ಆಟಮ್ಸ್ ಆಫ್ ಹೈಡ್ರೋಜನ್ ಆರ್ ಆಕ್ಸಿಜನ್, ಅಂದರೆ ಬಾಂಡ್ ಫಾರ್ಮ್ ಮಾಡ್ತಾವೆ ಈ 4 ಎಲೆಕ್ಟ್ರಾನ್ ಇನ್ನೊಂದು ಅದರ್ ಎಲಿಮೆಂಟ್ಸ್ ಜೊತೆ ಬಾಂಡ್ ಫಾರ್ಮ್ ಮಾಡಿ ಅದು ಸ್ಯಾಟಿಸ್ಫೈ ಆಗ್ತದೆ. ಯಾಕಂದ್ರೆ ಯಾವಾಗಲೂ ಎಲೆಕ್ಟ್ರಾನ್ಸ್ ಪೇರ್ ಇದ್ರೆ ಸ್ಯಾಟಿಸ್ಫೈ ಆಗ್ತದೆ. ಇಲ್ಲಿ 4 ಎಲೆಕ್ಟ್ರಾನ್ಸ್ ಅದಾವಲ್ಲ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಔಟರ್ ಎಲೆಕ್ಟ್ರಾನ್ಸ್. ಹೌ ದ ಕಾರ್ಬನ್ ಸ್ಯಾಟಿಸ್ಫೈಸ್ its valencies can be understood by studying the compounds of homologous series. So compounds of homologous series ಅಂದರೆ homologous series ದ ಎಕ್ಸಾಂಪಲ್ alkanes, alkenes, alkynes ನಿಮ್ಮ ಸ್ಕೂಲ್ ಒಳಗೆ ಕಲ್ತೀರಿ. ಅಲ್ಲಿ ಹೆಂಗದು ಫಾರ್ಮ್ ಆಗ್ತಾವ ಆ ಕಂಪೌಂಡ್ಸ್ ಹೋಮೋಲೋಗಸ್ ಸೀರೀಸ್ ಅಂತಂದ್ರೆ ಸೇಮ್ ಪ್ರಾಪರ್ಟಿ. ಹೋಮೋಲೋಗಸ್ ಸೀರೀಸ್ ಅಂತಂದ್ರೆ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಪ್ರಾಪರ್ಟಿ ಆ್ಯಂಡ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಸೇಮ್ ಜನರಲ್ ಫಾರ್ಮುಲಾ. ಓಕೆ, ಸೊ ಅಲ್ಕೇನ್ಸ್ ಜನರಲ್ ಫಾರ್ಮುಲಾ ಒಂದೇ ಇರ್ತೈತಿ, ಅದರೊಳಗೆ ಬೇರೆ ಬೇರೆ ಕಂಪೌಂಡ್ಸ್ ಬರ್ತಾವೆ. ಅಲ್ಕೀನ್ಸ್ ಜನರಲ್ ಫಾರ್ಮುಲಾ ಬೇರೆ ಇರ್ತೈತಿ, ಅದರೊಳಗೆ ಬೇರೆ ಬೇರೆ ಕಂಪೌಂಡ್ಸ್ ಬರ್ತಾವೆ. ಸೊ ಇವು ಹೋಮೋಲೋಗಸ್ ಸೀರೀಸ್, ಒಂದು ಅಲ್ಕೇನ್ಸ್ ಮತ್ತೊಂದು ಅಲ್ಕೀನ್ಸ್ ಮತ್ತು ಇನ್ನೂ ಅದಾವೆ ಮುಂದೆ. ಸೊ ಇವು ಸಿಂಪಲ್ ಅದಾವೆ. ನಾವು ಇವೆಲ್ಲ ಕಂಪೌಂಡ್ ಹೆಂಗೆ ಫಾರ್ಮ್ ಆಗ್ತಾವೆ ಅದನ್ನು ನೋಡ್ಬೇಕು ನಾವು. ಸೊ ಫಾರ್ ದ್ಯಾಟ್ ವಿ ಸ್ಟಡಿ ದ ಕಾರ್ಬನ್ ವ್ಯಾಲೆನ್ಸಿ. ಸೊ ಕಾರ್ಬನ್ ಕ್ಯಾನ್ ಫಾರ್ಮ್ ಲಾರ್ಜ್ ನಂಬರ್ ಆಫ್ ಕಂಪೌಂಡ್ಸ್ ಡ್ಯೂ ಟು ಇಟ್ಸ್ ಪ್ರಾಪರ್ಟಿ ಕಾಲ್ಡ್ ಆಸ್ ಕ್ಯಾಟಿನೇಷನ್. ಸೊ ಕ್ಯಾಟಿನೇಷನ್ ನಿಮ್ಮ ಸ್ಕೂಲ್ ಒಳಗೆ ಕಲ್ತೀರಿ. ಕ್ಯಾಟಿನೇಷನ್ ಅಂತ ಪ್ರಾಪರ್ಟಿ, ಯುನಿಕ್ ಪ್ರಾಪರ್ಟಿ ಇರ್ತೈತಿ, ಬೇರೆ ಎಲಿಮೆಂಟ್ಸಿಗೆ ಇರಲಾರ್ದ ಪ್ರಾಪರ್ಟಿ ಕಾರ್ಬನ್ನಿಗೆ ಐತಿ. ಸೊ ಬಿಕಾಸ್ ಆಫ್ ದ್ಯಾಟ್ ಕ್ಯಾಟಿನೇಷನ್ ಇಟ್ ಫಾರ್ಮ್ಸ್ ಲಾರ್ಜ್ ನಂಬರ್ ಆಫ್ ದ ಕಂಪೌಂಡ್ಸ್. ಸೊ ಕ್ಯಾಟಿನೇಷನ್ ಅಂದರೆ ಏನಂತ ಸ್ಕೂಲ್ ಒಳಗೆ ಕಲ್ತೀರಿ. ಕ್ಯಾಟಿನೇಷನ್ ಇಸ್ ದ ಪ್ರಾಪರ್ಟಿ ಆಫ್ ಕಾರ್ಬನ್ ಫಾರ್ಮಿಂಗ್ ಕೋವೆಲೆಂಟ್ ಬಾಂಡ್ಸ್ ವಿತ್ ಅನದರ್ ಕಾರ್ಬನ್. ಬೇರೆ ಕಾರ್ಬನ್ ಜೊತೆ ಬಾಂಡ್ ಫಾರ್ಮ್ ಮಾಡ್ಬೋದು, ಕೋವೆಲೆಂಟ್ ಬಾಂಡ್. ಆರ್ ವಿತ್ ಅದರ್ ಎಲಿಮೆಂಟ್ಸ್, ಆರ್ ಕಾರ್ಬನ್ ಜೊತೆಯರ ಆರ್ ವಿತ್ ಅದರ್ ಎಲಿಮೆಂಟ್ಸ್ ಲೈಕ್ ಹೈಡ್ರೋಜನ್, ಆಕ್ಸಿಜನ್. ಓಕೆ, ಟು ಗಿವ್ ಲಾರ್ಜ್ ನಂಬರ್ ಆಫ್ ಕಂಪೌಂಡ್ಸ್ ಹ್ಯಾವಿಂಗ್ ಲಾಂಗ್ ಚೇನ್ಸ್. ಹಿಂಗೆ ಕಾರ್ಬನ್ ಹಿಂಗೆ ಚೇನ್ ಇದ್ದಿದ್ದು ಇನ್ನೊಂದು ಕಾರ್ಬನ್ ಜೊತೆ. ಆರ್ ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ರಿಂಗ್ ಲೈಕ್ ಸ್ಟ್ರಕ್ಚರು ಫಾರ್ಮ್ ಮಾಡ್ಬೋದು. ಹಿಂಗೆ ಬೆನ್ಝೀನ್ ಐತೆ ನೋಡ್ರಿ, ಆ ಟೈಪ್, ಈ ಟೈಪ್ ರಿಂಗ್. ಓಕೆ, ಸೊ ರಿಂಗ್ ಇಲ್ಲಿ ಬರೀ ತೋರಿಸ್ತೇನೆ ನೋಡ್ರಿ ನಾನು. ಸೊ ರಿಂಗ್ ಹೆಂಗೆ ಫಾರ್ಮ್ ಆಗ್ತದೆ, ಈ ಟೈಪ್ ರಿಂಗ್ ಫಾರ್ಮ್, ಹೆಕ್ಸಾಗೋನಲ್ ರಿಂಗ್ ಫಾರ್ಮ್ ಮಾಡ್ಬೋದು ಕಾರ್ಬನ್. ಆರ್ ಓಪನ್ ಚೇನ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ಬೋದು ಬಿಕಾಸ್ ಆಫ್ ದ ಕ್ಯಾಟಿನೇಷನ್ ಪ್ರಾಪರ್ಟಿ. ಓಕೆ, now next in high school you studied alkanes. ನೀವು alkanes ಕಲ್ತೀರಿ ಹೈಸ್ಕೂಲ್ ಒಳಗೆ. ಓಕೆ, ಸೊ ಹಿಯರ್ you studied alkanes which contain compounds. ಎಂಥದ್ದು ಇದನ್ನು ಕಲ್ತೀರಿ ನೀವು ಸ್ಕೂಲ್ ಒಳಗೆ? ಯಾವ ಕಂಪೌಂಡ್ ಕಲ್ತೀರಿ? ಅಲ್ಕೀನ್ಸ್ ಕಲ್ತೀರಿ. ಓಕೆ, ಸೊ ಇಲ್ಲಿ ನಾ ಅಲ್ಕೇನ್ಸ್ ತೊಗೊಳಿಕತ್ತೇನೆ. ಇನ್ ಹೈಸ್ಕೂಲ್ ಯು ಸ್ಟಡಿಡ್ ಅಲ್ಕೇನ್ಸ್ ವಿಚ್ ಕಂಟೇನ್ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಪ್ರಾಪರ್ಟಿ ಇರ್ತಾವೆ ಅಲ್ಕೇನ್ಸ್ದು. ಅಲ್ಕೇನ್ ಒಳಗೆ ಏನು ಕಂಪೌಂಡ್ ಅದಲ್ಲ ಅದ್ರದ್ದು. ಆ್ಯಂಡ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಜನರಲ್ ಫಾರ್ಮುಲಾ CnH2n+2 ವೇರ್ n is equal to 1 2 3. ಸೊ ಹೈಸ್ಕೂಲ್ ಒಳಗೆ ನೀವು ಅಲ್ಕೇನ್ ಅಂತ ಹೇಳಿ ಕಲ್ತೀರಿ, ನೆನಪಿರ್ಬೇಕು ನಿಮ್ಗೆ. ಅದ್ರದ್ದು ಜನರಲ್ ಫಾರ್ಮುಲಾ CnH2n+2 ಆ್ಯಂಡ್ ಆಲ್ ದ ಕಂಪೌಂಡ್ಸ್ ಇನ್ ದ ಅಲ್ಕೇನ್ಸ್ ಹ್ಯಾವ್ ಸೇಮ್ ಪ್ರಾಪರ್ಟೀಸ್. ಅಲ್ಕೇನ್ಸ್ದು ಕಂಪೌಂಡ್ಸ್ ನೆನಪಿರ್ಬೋದು ನಿಮ್ಗೆ, ಮೀಥೇನ್, ಈಥೇನ್, ಪ್ರೋಪೇನ್ ಎಟ್ಸೆಟ್ರಾ. ಅದ್ರದ್ದೆಲ್ಲ ಪ್ರಾಪರ್ಟೀಸ್ ಸೇಮ್ ಇರ್ತಾವೆ ಆ್ಯಂಡ್ ದೇ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ದ ಸೇಮ್ ಜನರಲ್ ಫಾರ್ಮುಲಾ CnH2n+2 ವೇರ್ n is equal to 1 2 3. ನಾವು ಜನರಲ್ ಫಾರ್ಮುಲಾ ನಾ ಹೇಳಿದೆ ನಿಮಗೆ CnH2n+2 ಅಂತ ಹೇಳಿದೆ ಅಲ್ಕೇನ್ಸ್ದು. ಇಟ್ ಈಸ್ ಒನ್ ಹೋಮೋಲೋಗಸ್ ಸೀರೀಸ್. ನಾವು ಬೈ ಪುಟ್ಟಿಂಗ್ n equal to 1 2 3 ವಿ ಗೆಟ್ ಕಂಪೌಂಡ್ಸ್ ಆಫ್ ಹೋಮೋಲೋಗಸ್ ಸೀರೀಸ್ ಅಲ್ಕೇನ್ಸ್. ಈಗ n equal to 1 ಹಾಕಿದ್ವಿ ಅಂತ ತಿಳ್ಕೊರಿ. ಇದ್ರೊಳಗೆ ಯಾವುದ್ರೊಳಗೆ ಜನರಲ್ ಫಾರ್ಮುಲಾದೊಳಗೆ n equal to n equal to 1 ಹಾಕ್ತೇವೆ. ಓಕೆ, ಇದ್ರೊಳಗೆ 1 ಹಾಕಿದ್ರೆ C1 ಆಮೇಲೆ H2n ಅಂದರೆ 2 × 1. ಸೊ
2 into 1 2, 2 plus 2, so 4. Okay, so n equal to 1 gives first element of the alkanes, it is methane, CH4. Okay, then n equal to 2 ಹಾಕಿದ್ವಿ ಅಂತ ತಿಳ್ಕೊರಿ. ಸೊ 2 ಹಾಕಿದ್ರೆ ಏನಾಗ್ತದೆ ನೋಡ್ರಿ, ಈ ಫಾರ್ಮುಲಾ ಒಳಗೆ 2 ಹಾಕಿದ್ರೆ C2, ದೆನ್ H 2n ಅಂದರೆ 2 into 2 ಅಂದರೆ 4 plus 2 6, C2H6. ಸೊ n equal to 2 ಅಂದರೆ C2H6, it is ethane. ಸಿಮಿಲರ್ಲಿ n equal to 3, n equal to 3 ಹಾಕ್ರಿ ಈಗ C3, ಇಲ್ಲಿ CN ಅಂದರೆ C3, ಆಮೇಲೆ H 2n ಅಂದರೆ 2 into 3 6 plus 2 8, C3H8 ಅಂದರೆ n equal to 3 ಆತಂದ್ರೆ it gives C3H8 which is propane. Then n equal to 4 ಹಾಕ್ತೀವಿ. ಓಕೆ, ಸೊ 4 ಹಾಕಿದರೆ C, ಇಲ್ಲಿ n ಅಂದರೆ 4, ದೆನ್ H 2n 4 into 2 8 plus 2, that is 8 plus 2 10, C4H10. ಸೊ ಎಲ್ಲದದು ಬ್ಯೂಟೇನ್ C4H10. ಓಕೆ, ದೆನ್ ಸಿಮಿಲರ್ಲಿ n equal to 5, n equal to 5 ನೋಡ್ರಿ CN ಅಂದರೆ C5, n equal to 5 ಹಾಕ್ಬೇಕನ್ನತ್ತೀನಿ ನಾನು, C5. H 2n ಅಂದರೆ 5 into 2 10, 10 plus 2 12, C5H12. ಸೊ ಇಟ್ ಈಸ್ C5H12 pentane. ಅದೇ ಟೈಪ್ n equal to 6 ಹಾಕಿದ್ರಿ ಅಂದರೆ C6H, 6 into 2 12 plus 2 14. Okay, so 14, C6H14. n equal to 6 gives ಇದಕ್ಕೆ ಹೆಕ್ಸೇನ್ ಅಂತಾರೆ. ಓಕೆ, ದೆನ್ n equal to 7 ಅಂತಂದ್ರೆ ಕ್ಯಾಪಿಟಲ್ ಎನ್ ಆಗಿದ್ದಿದ್ದ ಸ್ಮಾಲ್ ಎನ್ ಆಗಬೇಕು. ಓಕೆ, ಸೊ ಇಲ್ಲಿ ಸ್ಮಾಲ್ ಎನ್ n equal to 7 ಅಂತಂದ್ರೆ ಏನು ಬಂತರು C7H, 7 into 2 14 plus 2 16, ಸೊ C7H16 ಯಾವುದಿದು ಹೆಪ್ಟೇನ್, n equal to 7. n equal to 8 ಆಕ್ಟೇನ್. ಸೊ ಆಕ್ಟೇನಿಗೆ ಇಲ್ಲಿ 8 ಹಾಕ್ರಿ C8H, 2 into 8 16 plus 2 18, C8H18 ಆಕ್ಟೇನ್. n equal to 8 ಹಾಕಿದ್ರೆ ಆಕ್ಟೇನ್. n equal to 9 ಅಂತಂದ್ರೆ ಎಷ್ಟು ಬಂತು ನೋಡ್ರಿ, ನೋನೇನ್. ಯಾವ ಕಂಪೌಂಡ, ನೋನೇನ್. ಸೊ n equal to 9 ಹಾಕಿದ್ರೆ C9. ಓಕೆ, ಇದು C9, ಇಲ್ಲಿ 9 ಹಾಕಬೇಕು C9. H 2n ಅಂದರೆ 9 into 2 18 plus 2 H20, ಸೊ C9H20 ಯಾವುದಿದು ನೋನೇನ್. ದೆನ್ n equal to 10, ಇದು ಸ್ಮಾಲ್ n ಅಂತ ಹೇಳೀನಿ. n equal to 10 ಅಂದರೆ ಡೆಕೇನ್, n equal to 10 ಅಂದರೆ C10. ಓಕೆ, ಸೊ C10H, 2 into 10 20 plus 2 22, C10H22. ಸೊ ಫಸ್ಟ್ ಮೆಂಬರ್ ಮೀಥೇನಿಂದ ಹಿಡಿದು ಡೆಕೇನ್ ಮಟನು ನಿಮಗೇನು ಫಾರ್ಮುಲಾ ಹೆಸರು ಮತ್ತು ಅದ್ರದ್ದು ಫಾರ್ಮುಲಾ ನಿಮ್ಮ ಪೇಪರ್ ಪೆನ್ ತೊಗೊಂಡು ಸಾಲು ಹಿಡಿದು ಬರಿಬೇಕು. ಅಲ್ಕೇನ್ಸ್ ಮೆಂಬರ್ಸ್ ಅಂತ ಬರಿಬೇಕು. ಒಂದು ಕಡೆ 2 ಕಾಲಮ್ ಮಾಡಬೇಕು, ಒಂದು ಕಡೆ ಒಂದು ಫಸ್ಟ್ ಆಫ್ ಆಲ್ ಒಂದು ಬುಕ್ ಮಾಡಿರಿ 200 pages ಅದು. ಓಕೆ, ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹಾಕ್ರಿ, ಆಮೇಲೆ ಹೋಮೋಲಗಸ್ ಸೀರೀಸ್ ಅಂತ ಬರೀರಿ. ಸೊ ಫಸ್ಟ್ ಹೋಮೋಲಗಸ್ ಸೀರೀಸ್ ಹಿಂಗೆ ಹಾಕಿ ಅಲ್ಕೇನ್ಸ್ ಅಂತ ಬರೀರಿ. ಅಲ್ಕೇನ್ಸ್ ಒಳಗೆ 2 ಕಾಲಮ್ ಮಾಡಿರಿ, ಒಂದು ನೇಮ್ ಇನ್ನೊಂದು ಫಾರ್ಮುಲಾ. ನೇಮ್ ಅಂಡರ್ ನೇಮ್ ಮೀಥೇನ್, ಈಥೇನ್, ಪ್ರೋಪೇನ್ ಬರ್ಕೊಂತ ಹೋಗ್ಬೇಕು. ಆ ಮೀಥೇನದ ಮುಂದೆ ಈಥೇನದ ಮುಂದೆ ಅದರದ್ದು ಫಾರ್ಮುಲಾ ಬರ್ಕೋತ ಹೋಗ್ಬೇಕು. ಓಕೆ, ಅಂದ್ರಷ್ಟೇ ನೆನಪು ಉಳಿತೈತೆ ನಿಮ್ಗೆ. ದೆನ್ ಅಲ್ಕೇನ್ಸ್ ಅಂದರೆ ಏನು? ಅಲ್ಕೇನ್ಸ್ ಆರ್ ದ ಹೈಡ್ರೋಕಾರ್ಬನ್ಸ್. ಅಲ್ಕೇನ್ಸ್ ಆರ್ ದ ಹೈಡ್ರೋಕಾರ್ಬನ್ಸ್. ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಕಂಪೌಂಡ್ಸ್ ಹ್ಯಾವಿಂಗ್ ಓನ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಸೊ ಅಲ್ಕೇನ್ಸ್ ಆರ್ ಹೈಡ್ರೋಕಾರ್ಬನ್ಸ್ ವಿಚ್ ಕಂಟೇನ್ ಸಿಂಗಲ್ ಬಾಂಡ್ಸ್. ಸೊ ಸಿಂಗಲ್ ಬಾಂಡ್ ಇರ್ತೈತೆ ಅಲ್ಕೇನ್ಸ್ ಒಳಗೆ ಯಾವಾಗಲೂ. ಅಲ್ಕೀನ್ಸ್ ಅಂದರೆ ಏನು ನೋಡ್ರಿ ಈಗ. ಅಲ್ಕೀನ್ಸ್ ಜನರಲ್ ಫಾರ್ಮುಲಾ CnH2n. ಇದು CnH2n. ಓಕೆ, ಅಲ್ಲಿ 2n + 2 ಇತ್ತು ಅಲ್ಕೇನದ್ದು. ದೆನ್ ಆರ್ ಹೈಡ್ರೋಕಾರ್ಬನ್ಸ್ ವಿಚ್ ಕಂಟೇನ್ ಡಬಲ್ ಬಾಂಡ್. ಇದ್ರೊಳಗೆ ಅಲ್ಕೀನ್ಸ್ ಒಳಗೆ ಡಬಲ್ ಬಾಂಡ್ ಇರ್ತೈತಿ.
alkene, ENE, alkene ಅಂದರೆ ಡಬಲ್ ಬಾಂಡ್ ಇರ್ತದೆ. ಪುಟ್ಟಿಂಗ್ n ಈಕ್ವಲ್ ಟು 2. ಸೊ ಇದು ಫಾರ್ಮುಲಾ ನೋಡಿರಿ, CnH2n ಐತಿ. ಈಗ ಫಸ್ಟ್ ಮೆಂಬರ್ ಬರಬೇಕಂದ್ರೆ n ಈಕ್ವಲ್ ಟು 1 ಹಾಕೋಂಗಿಲ್ಲ, n ಈಕ್ವಲ್ ಟು 2ದಿಂದ ಚಾಲು ಆಗ್ತೈತಿ, ಯಾಕಂದ್ರೆ ಡಬಲ್ ಬಾಂಡ್ ಇರ್ತೈತಿ ಇದ್ರೊಳಗೆ. ಓಕೆ, ಸೊ ಫಸ್ಟ್ ಮೆಂಬರ್ n ಈಕ್ವಲ್ ಟು 2 ಹಾಕಿದ್ರೆ ನಮ್ಗೆ ವಿ ಗೆಟ್ ಫಸ್ಟ್ ಕಂಪೌಂಡ್ ಈಥೀನ್. ಸೊ n ಈಕ್ವಲ್ ಟು 2 ಹಾಕ್ರಿ, ಇಲ್ಲಿ C2, ಇಲ್ಲಿ C, ಆಮೇಲೆ n ಅಂದರೆ 2 H, 2 ಇಂಟು 2 4. ಸೊ C2H4 ಈಥೀನ್. ಓಕೆ, ದೆನ್ n ಈಕ್ವಲ್ ಟು 3 ಹಾಕಿದ್ರೆ ಇಟ್ ಗಿವ್ಸ್ ಪ್ರೋಪೀನ್. ನೋಡಿರಿ, C3H, 2 ಇಂಟು 3 6, C3H6. ಅದೇ ಟೈಪ n ಈಕ್ವಲ್ ಟು 4 ಹಾಕ್ರಿ. 4 ಹಾಕಿದ್ರೆ ಅಲ್ಲೇನು ಏನ್ ಅಂತಿದ್ವಿ, ಅಲ್ಕೇನ್, ANE. ಅಲ್ಕೇನ್ ಅಂದರೆ ಸಿಂಗಲ್ ಬಾಂಡ್ ನೆನ್ಪಿಟ್ಕೋರಿ. ಅಲ್ಕ್ ಬರೆದು ANE ಬದಲಿ ENE ಬರೆದ್ರೆ ಡಬಲ್ ಬಾಂಡ್. ಓಕೆ, n ಈಕ್ವಲ್ ಟು 4 ಹಾಕಿದ್ರೆ 4 C4H, 4 ಇಂಟು 2 8. ಸೊ ಇಟ್ ಈಸ್ ಬ್ಯೂಟೇನ್ ಇತ್ತಲ್ಲಿ, ಇಲ್ಲಿ ಬ್ಯೂಟೀನ್. n ಈಕ್ವಲ್ ಟು 5 ಹಾಕ್ರಿ. ಈಗ C5H, 2n ಅಂದರೆ 5 ಇಂಟು 2 10, C5H10 ಪೆಂಟೀನ್. ಪೆಂಟೇನ್ ಅಂದರೆ ಅಲ್ಕೇನ್. ಓಕೆ, ಪೆಂಟೀನ್. n ಈಕ್ವಲ್ ಟು 6, C6H, 2 ಇಂಟು 6 12, C6H12 ಅಂದರೆ ಹೆಕ್ಸೀನ್. ಓಕೆ, ದೆನ್ n ಈಕ್ವಲ್ ಟು 7 ಅಂದರೆ C7H2n ಅಂದರೆ 14, ಇದು ಹೆಪ್ಟೀನ್. ಅದೇ ಟೈಪ್ n ಈಕ್ವಲ್ ಟು 8, C8 ಇದ್ರೊಳಗೆ ಹಾಕಬೇಕು. ಜನರಲ್ ಫಾರ್ಮುಲಾ CnH2n ಏನೈತಿ ಇಲ್ಲಿ, ಇದ್ರೊಳಗೆ n ಅಂದರೆ 8 ಹಾಕಬೇಕು. C8H, 2n ಅಂದರೆ 8 ಇಂಟು 2 16, C8H16 ಅಂದರೆ ಆಕ್ಟೀನ್. ಓಕೆ, ಅದೇ ಟೈಪ್ n ಈಕ್ವಲ್ ಟು 9 ಹಾಕಿದ್ರೆ C9H18 ನೋನೀನ್. ದೆನ್ n ಈಕ್ವಲ್ ಟು 10 ಅಂದರೆ C10H20, ಇದು ಡೇಕೇನ್ ಅಲ್ಲ, ಡೇಕೇನ್ ಅಂದರೆ ಅಲ್ಕೇನ್ ಒಳಗೆ ಬರ್ತೈತಿ, ಇದು ಅಲ್ಕೀನ್ ಇದು. ಓಕೆ, ಸೊ ಇಲ್ಲೂ ನೀವೇನು ಮಾಡ್ಬೇಕೀಗ ನೆನ್ಪಿಟ್ಕೊರಿ, ಫಸ್ಟ್ ಹೋಮೋಲೋಗಸ್ ಸೀರೀಸ್ ನಿಮ್ಮ ನೋಟ್ಸ್ ಒಳಗೆ ಬರೀರಿ ಅಂತ ಹೇಳಿದೆ ನಾ, ಅಲ್ಕೇನ್ಸ್ ಬರೀರಿ ಅಂದೆ. ಅದರ್ ಟೈಪ್ ಹೋಮೋಲೋಗಸ್ ಸೀರೀಸ್ 2 ಅಂತ ಹಾಕಬೇಕು. ಸೆಕೆಂಡ್ ಹೋಮೋಲೋಗಸ್ ಸೀರೀಸ್ ಅಂದರೆ ಯಾವುದು ಹೇಳ್ರಿ, ಅಲ್ಕೀನ್ಸ್. ಸೊ 2 ಅಂತ ಹಾಕಿ ಅಲ್ಕೀನ್ಸ್ ಅಂತ ಬರಿಬೇಕು. ಇದನ್ನ ಅಲ್ಕೀನ್ಸ್ ಜನರಲ್ ಫಾರ್ಮುಲಾ ಬರಿಬೇಕು ಮೇಲೆ. ಅದಾದಮೇಲೆ ಕೆಳಗೆ 2 ಕಾಲಮ್ ಮಾಡಬೇಕು, ಒಂದು ನೇಮ್ ಆಫ್ ದ ಕಂಪೌಂಡ್, ಇನ್ನೊಂದು ಫಾರ್ಮುಲಾ. ಸೊ ಫಸ್ಟ್ ಕಂಪೌಂಡ್ ಇಟ್ ಈಸ್ ಈಥೀನ್ ಅಂತ ಬರಿಬೇಕು, ಇಲ್ಲಿ ಫಾರ್ಮುಲಾ ಬರಿಬೇಕು C2H4 ನಿಮ್ಮ ಬುಕ್ ಒಳಗೆ. ಅದೇ ಟೈಪ ಪ್ರೋಪೀನ್ ಅನ್ಬೇಕು, C3H6 ಅದ್ರ ಫಾರ್ಮುಲಾ ಬರಿಬೇಕು. ಹಿಂಗೆ ಡೇಕೀನ್ ಮಟನೂ ಬರಿಬೇಕು. ಅದು ಸೆಕೆಂಡ್ ಹೋಮೋಲೋಗಸ್ ಸೀರೀಸ್. ಓಕೆ, ದೆನ್ ಥರ್ಡ್ ಹೋಮೋಲೋಗಸ್ ಸೀರೀಸ್ ಅಂದರೆ ಅಲ್ಕೈನ್. ನೋಡ್ರಿ, ANE, ಅಲ್ಕೇನ್ ಅಂದರೆ ಸಿಂಗಲ್ ಬಾಂಡ್, ಅಲ್ಕೀನ್ ENE ಅಂದರೆ ಡಬಲ್ ಬಾಂಡ್, YNE ಅಂದರೆ ಟ್ರಿಪಲ್ ಬಾಂಡ್ ಇರ್ತೈತಿ. ಓಕೆ, ಸೊ ಅಲ್ಕೈನ್ ಜನರಲ್ ಫಾರ್ಮುಲಾ ನೋಡ್ರಿ, ಅಲ್ಕೇನದ್ದು ಏನಿತ್ತು, CnH2n ಪ್ಲಸ್ 2 ಇತ್ತು. ಅಲ್ಕೀನದ್ದು ಪ್ಲಸ್ 2 ತೆಗೆದು CnH2n ಅಷ್ಟಾತು. ಅಲ್ಕೈನದ್ದು ಮತ್ತೆ 2 ತೆಗಿಬೇಕು, CnH2n minus 2. ಸೊ ದೀಸ್ ಆರ್ ಅಲ್ಕೈನ್ಸ್. ಜನರಲ್ ಫಾರ್ಮುಲಾ ಆರ್ ಹೈಡ್ರೋಕಾರ್ಬನ್ಸ್ ವಿಚ್ ಕಂಟೇನ್ ಟ್ರಿಪಲ್ ಬಾಂಡ್ಸ್. 3 ಬಾಂಡ್ಸ್ ಅಂತ ಹೇಳಿದೆ ನಾನು. ಅಲ್ಕೈನ್ಸಿಗೆ ಟ್ರಿಪಲ್ ಬಾಂಡ್ ಇರ್ತಾವೆ ಹಿಂಗೆ. ಓಕೆ, ಕಾರ್ಬನ್ ನಡುವ ಟ್ರಿಪಲ್ ಬಾಂಡ್. ಅಲ್ಕೀನ್ಸಿಗೆ ಕಾರ್ಬನ್ ನಡುವ ಡಬಲ್ ಬಾಂಡ್ ಇರ್ತಾವೆ. ಅಲ್ಕೀನ್ಸಿಗೆ ಡಬಲ್ ಬಾಂಡ್, ಅಲ್ಕೈನ್ಸಿಗೆ ಇಲ್ಲಿ ಟ್ರಿಪಲ್ ಬಾಂಡ್. ಓಕೆ, ಅಲ್ಕೇನ್ಸ್ ಏನಂತ ಹೇಳಿದ್ವಲ್ಲ, ಅಲ್ಲಿ ಸಿಂಗಲ್ ಬಾಂಡ್ ಇರ್ತೈತಿ. ಸೊ ಅಲ್ಕೈನ್ಸ್ ಜನರಲ್ ಫಾರ್ಮುಲಾ CnH2n minus 2 ಆರ್ ದ ಹೈಡ್ರೋಕಾರ್ಬನ್ಸ್ ವಿಚ್ ಕಂಟೇನ್ ಟ್ರಿಪಲ್ ಬಾಂಡ್ಸ್. ಹಿಯರ್ ಫಾರ್ ಯುವರ್ ಕ್ಲಾಸ್ ಅಂದರೆ ನಿಮ್ಮ ಕ್ಲಾಸಿಗೆ PUC ಲೆವೆಲ್ಗೆ, ಫಸ್ಟ್ ಇಯರ್ ಇರಲಿ ಸೆಕೆಂಡ್ ಇಯರ್ನು ಓನ್ಲಿ 1 ಕಂಪೌಂಡ್ ಈಸ್ ಇಂಪಾರ್ಟೆಂಟ್. ಒಂದೇ ಕಂಪೌಂಡ್ ಸ್ಟಡಿ ಮಾಡ್ತೀರಿ ಅಲ್ಕೈನ್ಸ್ ಒಳಗೆ. ಇಟ್ ಈಸ್ ಈಥೈನ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಅಸಿಟಿಲೀನ್. ಸೊ ಈಥೈನ್ ಅಂದ್ರೆ C2H2 which is the first member of alkynes series, and we get it by putting n equal to 2. ಈ CnH2n minus 2 ಒಳಗೆ in the general formula.
ಅದರೊಳಗೆ n = 2 ಹಾಕಿರಿ. ಅಂದರೆ n2 ಹಾಕಿದ್ರೆ C2, ಆಮೇಲೆ H 2n ಅಂದರೆ 2 × 2 4 -2 4 - 2 ಅಂತಂದ್ರೆ 2 C2H2 ದಟ್ ಈಸ್ ಇಥೈನ್. YN ಅಂತಂದ್ರೆ ಟ್ರಿಪಲ್ ಬಾಂಡ್ ಇರ್ತೈತೆ ಅದ್ರೊಳಗೆ. ಅದು ಹೆಂಗೆ ಬಾಂಡ್ ಬರ್ತಾವಂತ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ ನಾನು. ಸೊ ಇದ್ರೊಳಗೆ ಅಲ್ಕೈನ್ಸ್ದು ಹೋಮೋಲೋಗಸ್ ಸೀರೀಸ್ ಏನು ಬರೆಯೋದು ನೆಸಸರಿ ಇಲ್ಲ, ಯಾಕಂದ್ರೆ ಒಂದೇ ಮೆಂಬರ್ ಐತಿ, ಇಟ್ ಈಸ್ ಈಥೈನ್. ನಿಮಗೆ ಹೋಮ್ವರ್ಕ್ ನಾ ಏನು ಕೊಟ್ಟೆ, ನೀವು ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಒಂದು 200 ಪೇಜಸ್ ಲಾಂಗ್ ಬುಕ್ ಮಾಡಬೇಕು. ಅದರೊಳಗೆ ಹೆಡ್ಡಿಂಗ್ ಇಂಟ್ರೊಡಕ್ಷನ್ ಅಂತ ಬರೀಬೇಕು, ಅಲ್ಲಿ ಹೋಮೋಲೋಗಸ್ ಸೀರೀಸ್ ಅಂತ ಹಾಕಬೇಕು ಸೈಡ್ ಹೆಡ್ಡಿಂಗ್, ಕೆಳಗಡೆ 1 ಅಂತ ಹೇಳಬಾರ್ದು, ಅಲ್ಕೇನ್ಸ್ ಅನ್ಬೇಕು, 2 ಕಾಲಮ್ ಮಾಡಬೇಕು. ಒಂದು ಕಾಲಮ್ ಒಳಗೆ ನೇಮ್ಸ್, ಇನ್ನೊಂದ್ರೊಳಗೆ ಫಾರ್ಮುಲಾ ಅಂತ ಬರೀಬೇಕು. ಮೇಲೆ ಅಲ್ಕೇನ್ಸ್ ಜನರಲ್ ಫಾರ್ಮುಲಾ ಬರೀಬೇಕು, ಕೆಳಗೆ ಅಲ್ಕೇನ್ಸ್ ಮೀಥೇನ್, ಈಥೇನ್, ಪ್ರೋಪೇನ್, ಡೇಕೇನ್ ಮಟ. ಅದೇ ನೆಕ್ಸ್ಟ್ 2 ಅಂತ ಹಾಕಬೇಕು, ಅಲ್ಕೀನ್ಸ್ ಅನ್ಬೇಕು, ಜನರಲ್ ಫಾರ್ಮುಲಾ ಬರೀಬೇಕು. ಬರೆದು ಮತ್ತೆ 2 ಕಾಲಮ್ ಹಾಕಬೇಕು, ನೇಮ್ ಫಾರ್ಮುಲಾ ಅಂತ ಬರೀಬೇಕು. ಸೊ ನೇಮ್ ಫಸ್ಟ್ ಮೆಂಬರ್ ಈಥೀನ್, ಪ್ರೋಪೀನ್, ಈಥೀನ್ ಮುಂದೆ ಅದರದ್ದು ಫಾರ್ಮುಲಾ, ಪ್ರೋಪೀನ್ ಮುಂದೆ ಅದರ ಫಾರ್ಮುಲಾ, 2 ಕಾಲಮ್ ಹಾಕಿರ್ತೀರಿ. ದೆನ್ ಅಲ್ಕೈನ್ಸಿಗೇನು ಭಾಳ ಕಂಪೌಂಡ್ ಇಲ್ಲ, ಒಂದೇ ಐತಿ, ಎಸಿಟಿಲೀನ್ ಆರ್ ಈಥೈನ್. ಇದೇನು ನೆಸಸರಿ ಇಲ್ಲ ಬರೆಯೋದು. ಓಕೆ, ಸೊ ವಿ ವಿಲ್ meet in the next class. Thank you.